ಮದ್ಯವ್ಯಸನಿಗಳ ಮನ ಪರಿವರ್ತನೆಯ ಕಾರ್ಯ ಮಧ್ಯವರ್ಜನ ಶಿಬಿರದ ಮೂಲಕ ಆಗ್ತಾ ಇದೆ. ಸಮಾಜಮುಖಿಯಾಗಿ ಸುಧಾರಣೆಯಾಗಲು ಇದು ಮೊದಲ ಹೆಜ್ಜೆ ಅಂತ ಪಾಂಗಲ್ಪಾಡಿ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಅಧ್ಯಕ್ಷ ಶ್ರೀಪಾದ ಪಾಂಗಣ್ಣಯ್ಯ ಹೇಳಿದ್ದಾರೆ. ಮಧ್ಯವರ್ಜನ ಶಿಬಿರ ವ್ಯವಸ್ಥಾಪನಾ ಸಮಿತಿ ವಾಮದ ಪದವೀಧರ ಆಶ್ರಯದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಹಾಗೂ ಇನ್ನಿತರ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ 8 ದಿನಗಳ ಕಾಲ ವಾಮದ ಪದವು ಬಸ್ತಿಕೋಡಿಯ ಪದ್ಮಾವತಿ ಸಭಾಭವನದಲ್ಲಿ ನಡೆಯಲಿರುವ 2076ನೇ ಮಧ್ಯವರ್ಜನ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು. ನಮ್ಮನ ಸನಾತನ ಧರ್ಮ ಭಾರತ ವರ್ಷ ಭಾರತ ದೇಶ ಮುಂದುವರಿಯುವುದಾಂಡ ಅನೇಕ ವಿಧೊಟ್ಟು ಸಾಮಾಜಿಕ ಸುಧಾರಣೆ ಆವೊಂದುಂಡು. ಆ ಸುಧಾರಣೆ ನಮನ ಈ ಒಂಜಿ ಕರ್ನಾಟಕದ ಕನ್ನಡ ನಾಡು ಪ್ರತಿ ಒಂದು ಜಿಲ್ಲೆಗಳ ಇಂಚಿತ್ತಿನ ಸಮಾಜ ಸುಧಾರಣೆ ಆವೊಂದುಂದಾಂಡ ಐಟೆ ಮುಖ್ಯ ಪಾತ್ರ ನಮ್ಮ ಧರ್ಮಸ್ಥಳದ ಕಾವೆಂದರೆ ಎಂದು ಪಂಡ್ರೆ ಇಷ್ಟಪಡ್ತಾರೆ. ದಯಗೆಂಡ ಕೆಲ ಮಟ್ಟ ಎಲ್ಲೇ ಮಕ್ಕಳದು ಶುರು ಮಂತದ್ದು ಮಿತ್ತು ಮುಟ್ಟಲ್ಲ ಒಂಜಿ ಕಡು ಬಡವೆ ಜೀವನಗಳು ಆಯಗೆ ಸಾಧ್ಯ ಇಂಚಿಂದ ಏನಾಗ. ಶಿಬಿರದ ವ್ಯವಸ್ಥಾಪನಾ ಸಮಿತಿಯ ಗೌರವಾಧ್ಯಕ್ಷ ಉದ್ಯಮಿ ಹರೀಂದ್ರ ಪೈ ನೈನಾಡ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಬಳಿಕ ಮಾತನಾಡಿದ ಅವರು ವ್ಯಸನ ಮುಕ್ತ ಜೀವನ ನಡೆಸುವ ನಿಟ್ಟಿನಲ್ಲಿ ಧರ್ಮಾಧಿಕಾರಿ ವೀರೇಂದ್ರ ಹೆಗಡಿಯವರ ಮಾರ್ಗದರ್ಶನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಉತ್ತಮವಾದ ಕಾರ್ಯವನ್ನ ಮಾಡುತ್ತಿದೆ. ದುಶ್ಚಟವನ್ನ ದೂರ ಮಾಡಿ ಉತ್ತಮ ಜೀವನ ನಡೆಸಲು ಈ ಶಿಬಿರ ಪ್ರೇರಣೆಯಾಗಲಿದೆ ಎಂದರು. ವರ್ಕ್ ಮಲ್ತಿಪ್ಪೊಡು ಬಾರಿ ಖುಷಿ ಆಗ್ತದೆ. ನಮ್ಮ ಯುವಕರನ್ನ ಕಣ್ಮಣಿ ಅಂಚನೆ ನಮ್ಮ ಜಯಾನಂದೂರಿನ ತಾಲೂಕದ ಡೈರೆಕ್ಟರ್ ಅಂಚನೆ ನಮ್ಮ ಜಿಲ್ಲೆದ ಡೈರೆಕ್ಟರ್ ದಿನೇಶ್ ಅಂಚನೆ ಮುಖನ ಮಾತ ಶ್ರಮಟ್ಟು ಯಶಸ್ವಿ ಕಾರ್ಯಕ್ರಮ ಸಾಧ್ಯ ಒಂದು ಸಂಸ್ಥೆ ಹಂಚಿ ಬೆಳಗೊಳ್ಳು ಅಂಚಿನ ಒಂದು ಅಧಿಕಾರಿ ವರ್ಗ ಇತ್ತು ಮಾತ್ರ ಸಾಧ್ಯ ಅಂತ ಬಂದರೆ ಖುಷಿ ಆಗ್ಬೋದು. ಅಂಚನೆ ಯಾನೆಲ್ಲ ಸುಮಾರು 500 ಜನ ವರ್ಕರ್ಸ್ಗಳಿಗೆ ಬೇಲೆ ಕೊಡ್ತೀನಿ ಅಂಚನೆ ಯಾನಂದು ಕೊರತೆ ಅಂಚನೆ ಅಕಲ ಇಲ್ಲ ಅಂಚನೆ ಪ್ರತಿಯೊಂದು ಇನ್ನು ಕೊಂಚವನಾಗಲು ಬಂಟ್ವಾಳ ತಾಲೂಕು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಅಧ್ಯಕ್ಷ ರೊನಾಲ್ಡ್ ಡಿಸೋಜಾ, ಬಂಟ್ವಾಳ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಬೇಬಿ ಕುಂದರ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ತುಂಗಪ್ಪ ಬಂಗೇರ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕ ದಿನೇಶ್ ಡಿ ಶಿಬಿರಕ್ಕೆ ಶುಭ ಹಾರೈಸಿದರು. ಈ ಒಂದು ಕಾರ್ಯಕ್ರಮ ಇನ್ನು ಬಡವೈಪು ಮಧ್ಯಮ ವರ್ಗದಲ್ಲಿ ಒಂದು ಪ್ರೇರಣೆಯ ಕಾರ್ಯಕ್ರಮ ಈ ಭಾಗದಲ್ಲಿ ಪ್ರಾರಂಭ ಆಗ್ತದೆ. ಇನ್ನು ಈ ಬಂಟ್ವಾಳ ತಾಲೂಕು ಒಂದು 40 ಮನೆ ಮಧ್ಯವರ್ಜನ ಶಿಬಿರ ಯಾಕೆ ತುಂಬ 40 ಮಧ್ಯವರ್ಜನ ಶಿಬಿರ ಆಗ್ತದೆ. ಒಂದು 40 ಮನೆ ಮಧ್ಯವರ್ಜನ ಶಿಬಿರ ಪಂಡ ಸುಮಾರು ಪೂಜ್ಯ ಕಾವಲಿನ ಮನಸ್ಸು ಬದಲಂತೆ ಇಂದು ನಮ್ಮ ಮಿಟ್ಟುಡೈನು ದುಡ್ಡು ಉಂಡು ಸ್ವಾಮಿ ಕೋಟ್ಯಾಧೀಶರು ಉಂಡು ಆಟ ಆಯ ಪರಡು ಆಯ ಸೈಗೋಡು ಇದೇ ಪಟ್ಟು ತಂದೆ ಆಯ್ಲೆಟ್ಟಾಡು ಚಿಂತನೆ ಏನೇ ಇಜ್ಜಿ ಸ್ವಾಮಿ ಅವು ಪೂಜ್ಯ ಕಾಮದಲ್ಲಿ ಮಾತ್ರ ಸಾಧ್ಯ. ಜನಜಾಗೃತಿ ವೇದಿಕೆಯ ನಿಯೋಜಿತ ಅಧ್ಯಕ್ಷ ರಾಜರಾಮ್ ಶೆಟ್ಟಿ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಪದ್ಮಶೇಖರ್ ಜೈನ್, ಸುಲೋಚನಾ ಭಟ್ ಸೇರಿದಂತೆ ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸಂದೀಪ್ ಸಾಲಿಯನ್, ವಿ4 ನ್ಯೂಸ್, ಬಂಟ್ವಾಳ.